ರಾಜಕೀಯ ಟ್ವಿಸ್ಟ್ ಒಂದರಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗಿದೆ, ವಿಜಯ್ ಸರ್ಕಾರಕ್ಕೆ. ಕಾರಣ, ಕರ್ನಾಟಕದ ಮೇಕೆದಾಟು ಯೋಜನೆಗೆ ತಡೆ ನೀಡಲು ತಮಿಳು ಸರ್ಕಾರ ಮೇಲ್ಮನವಿ ಸಲ್ಲಿಸಿದ ಅರ್ಜಿಯನ್ನು ಸುಪ್ರೀಂ ಕೋರ್ಟು ವಿಚಾರಣೆಗೆ ತೊಗೊಳ್ಳಲು ನಿರಾಕರಿಸಿದೆ. ಹೀಗಾಗಿ ಮೇಕೆದಾಟು ಯೋಜನೆಗೆ ಈಗ ಕರ್ನಾಟಕಕ್ಕೆ ಜಯ ಸಿಕ್ಕಿದೆ. ಮೇಕೆದಾಟು ಯೋಜನೆ ಏನಪ್ಪ ಅಂದರೆ, ಕಾವೇರಿ ನದಿಗೆ 700 ಬಳಿ ಡಿ ಕೆ ಶಿವಕುಮಾರ್ ಸ್ವಂತ ಊರಲ್ಲ 700, ಅಲ್ಲಿ ಮೇಕೆದಾಟು ಹೊಂದಿದೆ, ಅಲ್ಲಿ ಬಂಡೆಗಳು. ಅಲ್ಲಿ ಬಂಡೆಯಲ್ಲಿ ಒಂದು ಡ್ಯಾಮ್ ಮಾಡಿ ಅದನ್ನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಜಿಲ್ಲೆಗಳಿಗೆ ಕುಡಿ ನೀರು ಕಲ್ಪಿಸೋದಕ್ಕೆ ಯೋಜನೆ ಮಾಡಲಾಗ್ತಿದೆ. ಅದಕ್ಕೆ ತಡೆ ನೀಡಲು ಈಗ ತಮಿಳು ಸರ್ಕಾರ ಹೊಂಚಾಕಿತ್ತು, ಜಾಸ್ತಿ ಬಳಸ್ಕೊಳ್ತಾರೆ ಕಾವೇರಿ ನದಿಯಿಂದ ಮೇಕೆದಾಟು ಯೋಜನೆಯಿಂದ ಅಂತ. ಆ್ಯಕ್ಚುಲಿ ಕರ್ನಾಟಕ ಸರ್ಕಾರ ವ್ಯವಸ್ಥೆ ಇಲ್ಲ, ಅದು ನಾವು ನಮ್ಮ ನೀರನ್ನು ಬಳಸ್ತೀವಿ, ಹೆಚ್ಚಿಗೆ ಬಳಸಲ್ಲ, ಕುಡಿ ನೀರು ಮಾತ್ರ ಬಳಸ್ತೀವಿ, ನೀರಾವರಿಗೆ ಅಂತ ಅಲ್ಲ ಅಂತ ಹೇಳಿದರೆ. ಅದು ಬೆಂಗಳೂರು ನಗರ ಜಿಲ್ಲೆ ಅಭಿವೃದ್ಧಿಗೆ ಭಾಳ ಅನುಕೂಲ. ಅದು ಮೇಕೆದಾಟು ಯೋಜನೆ ಡಿ ಕೆ ಶಿವಕುಮಾರ್ ಕನಸು. ಜಲಸಂಪನ್ಮೂಲ ಮಿನಿಸ್ಟರು, ಜಲಸಂಪನ್ಮೂಲ ಸಚಿವರು ಅವ್ರ ಇಲಾಖೆ ಸೇರುತ್ತೆ. ಸೊ ಅವರಿಗೆ ಜಯ ಸಿಕ್ಕಿದೆ. ತಮಿಳು ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ಕರ್ನಾಟಕಕ್ಕೆ ಬಂದ ಬೆಂಗಳೂರಿಗೆ ಅನುಕೂಲ, ಏಕೆಂದರೆ ನೆಕ್ಸ್ಟ್ ಸೈಟಿ ಎಷ್ಟೇ ಮಾಡಿದ್ರು ಬೆಂಗಳೂರು ಸುತ್ತಮುತ್ತ ನೆಲಮಂಗಲ, ಮಾಗಡಿ, ಈ ಕಡೆ ಜಿಗಣೂರಿಗೂ ಬರುತ್ತೆ, ಎಲ್ಲಕ್ಕೂ ಬರುತ್ತೆ, ದೇವನಹಳ್ಳಿ, ಎಲ್ಲ ಕಡೆಗೂ ಕುಡಿ ನೀರು ಸಿಗುತ್ತೆ. ಸೊ ಬೆಂಗಳೂರು ನಗರ ಅಭಿವೃದ್ಧಿಗೆ ಕುಡಿ ನೀರು ಸಿಕ್ತು. ಓಕೆ, ಒಳ್ಳೆಯದು, ಬೆಂಗಳೂರು ಅಭಿವೃದ್ಧಿ ಒಳ್ಳೆಯದು. ಆಮೇಲೆ ಇವತ್ತು ಕರ್ನಾಟಕ ಸಿ ಎಮ್ ಅಧಿಕಾರ ಹಂಚಿಕೆ ವಿವಾದ ಈಗ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಇದೆ. ಬೆಳಗ್ಗೆ 11 ಗಂಟೆಗೆ ಫಸ್ಟು ಮಲ್ಲಿಕಾರ್ಜುನ ಖರ್ಗೆ ಏನಿತ್ತು ಸಭೆ. ಮಲ್ಲಿಕಾರ್ಜುನ ಮುಂದೆ ಎ.ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಮುಂದೆ ಸಿ ಎಂ ಸಿದ್ದರಾಮಯ್ಯ ಹಾಜರಾಗಿ ಮಾತುಕತೆ ನಡೆಸ್ತಾರೆ. ಮೊದಲು ರಾಜ್ಯಸಭಾ ಚುನಾವಣೆ, ವಿಧಾನ ಪರಿಷತ್ ಚುನಾವಣೆ, ನಂತರ ಸಂಪುಟ ವಿಸ್ತರಣೆ ಅಂತೇಳಿ. ಸಂಪುಟ ವಿಸ್ತರಣೆ ಬೇಡ, ನಾಯಕತ್ವ ಬದಲಾವಣೆ ಅಂತ ಏನಾದರೂ ಹೇಳಿದ್ದೇ ಆದರೆ ಖರ್ಗೆ ಅವರು ಸಿದ್ದರಾಮಯ್ಯಗೆ ತೊಂದರೆ. ಹಂಗೇನಾದ್ರು ತೊಂದರೆ ಆದರೆ ಅವ್ರು ಏನು ಮಾಡ್ತಾರೆ, ಪ್ರಿಯ ನಾಯಕತ್ವ ಬದಲಾವಣೆ ಮಾಡೋ ಪ್ರಿಯ ನಾಯಕರಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರಿಗೆ ಸಿ ಎಂ ಸ್ಥಾನ ಕೊಡಿ ಅಂತ ವಾದಿಸ್ಬೋದು. ಆವಾಗೇನ ಸಿ ಎಂ ಸ್ಥಾನ ಕೊಟ್ಟು ಒಪ್ಪಿದರೆ ಹೈಕಮಾಂಡು, ಆವಾಗ ಕೆ ಪಿ ಸಿ ಅಧ್ಯಕ್ಷನ ಬದಲಾಗುತ್ತೆ. ಮೋದಿ ಮುಗಿದು ಹೋಗಿದೆ ಡಿ ಕೆ ಶಿವಕುಮಾರ್ದು. ಕೆ ಪಿ ಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ನೇಮಕ ಮಾಡಿ ಅಂತ ಸಿದ್ದರಾಮಯ್ಯ ಬಣ ವಾದ ಮಾಡಿರ್ಬೋದು. ಡಿ ಕೆ ಶಿವಕುಮಾರ್ ಹಿನ್ನಡೆ. ಈಗ ಡಿ ಕೆ ಶಿವಕುಮಾರ್ ಒಂದೇ ಒಂದು ಚಾನ್ಸು, ಈಗ ಅವರು ಮುಖ್ಯಮಂತ್ರಿ ಆಗಬೇಕು, ಕೆ ಪಿ ಸಿ ಅಧ್ಯಕ್ಷ ರಾಜೀನಾಮೆ ಕೊಟ್ಟು. ಇಲ್ಲಾಂದರೆ ಕೆ ಪಿ ಸಿ ಅಧ್ಯಕ್ಷ ಸಿಗೋಲ್ಲ, ಮುಖ್ಯಮಂತ್ರಿ ಸ್ಥಾನ ಎರಡೂ ಸಿಗೋಲ್ಲ. ಹಾಗಾಗಿ ಡೂ ಆರ್ ಡೈ ಸ್ಟ್ರಗಲ್ ಡಿ ಕೆ ಶಿವಕುಮಾರ್ಗೆ. ಸಿದ್ದರಾಮಯ್ಯಗೂ ಅಷ್ಟೇ ಡೂ ಆರ್ ಡೈ ಸ್ಟ್ರಗಲ್.